ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. 14 ದಿನ ಕಸ್ಟಡಿಗೆ ಎಸ್ಪಿಪಿ ಕೇಳಿದ್ದು ಯಾಕಾಗಿ 14 ದಿನ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. 1 ದಿನ ಮಾತ್ರ ಕಸ್ಟಡಿಗೆ ಕೊಡಿ, ಪ್ರಜ್ವಲ್ ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧ ಇದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ಐಟಿ ಪರ ವಕೀಲರ ವಾದ ಅಂತ್ಯ ಆಗಿದೆ. 14 ದಿನಗಳ ಕಸ್ಟಡಿಗೆ ಕೋರಿದ್ದಾರೆ. 14 ದಿನ ಅಂತ ಯಾಕೆ ಕೇಳ್ತಿದ್ದಾರೋ ಗೊತ್ತಾಗ್ತಿಲ್ಲ. ಪ್ರಜ್ವಲ್ ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧ ಇದ್ದಾರೆ. 1 ದಿನ ಕಸ್ಟಡಿ ಕೊಡಿ ಸಾಕು ಅನ್ನೋದು ಪ್ರಜ್ವಲ್ ಪರ ವಕೀಲರ ವಾದ. ಈ ಪ್ರಕರಣದ ಗಂಭೀರತೆ ಏನು, ಯಾಕಾಗಿ ಕಸ್ಟಡಿ ಕೊಡಬೇಕು ಅನ್ನೋದು ಎಸ್ಐಟಿ ಪರ ವಕೀಲರ ವಾದವಾಗಿತ್ತು. ಈಗ ಪ್ರಜ್ವಲ್ ಪರ ವಕೀಲರು ಮಾಡ್ತಾ ಇರುವಂತಹ ವಾದ 4 ವರ್ಷಗಳ ಹಿಂದೆ ನಡೆದಂತಹ ಘಟನೆ, ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ. 14 ದಿನ ಯಾಕೆ ಕಸ್ಟಡಿಗೆ ಅಂತ ಗೊತ್ತಾಗ್ತಿಲ್ಲ. 1 ದಿನ ಮಾತ್ರ ಕಸ್ಟಡಿ ಕೊಡಿ, ಪ್ರಜ್ವಲ್ ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧರಿದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದವನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ 28ಕ್ಕೆ ಎಫ್ಐಆರ್ ದಾಖಲಾಗಿದೆ. ಆದರೆ ಈವರೆಗೂ ಕೂಡ ಸೆಕ್ಷನ್ 164 ಅಡಿ ಹೇಳಿಕೆ ದಾಖಲಾಗಿಲ್ಲ. ಕೇವಲ ಸೆಕ್ಷನ್ 161ರ ಹೇಳಿಕೆ ಪ್ರಕಾರ ಅತ್ಯಾಚಾರದ ಕೇಸ್ ದಾಖಲಿಸಿದ್ದಾರೆ. ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ. ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ. ಈ ಕೇಸಲ್ಲಿ 14 ದಿನಗಳ ಕಸ್ಟಡಿಯ ಅಗತ್ಯತೆ ಇಲ್ಲ. ಎಸ್ಪಿಪಿ ಕೇವಲ ಕುಳಿತಿರೋರು ನೋಡ್ಲಿ ಅಂತ ವಾದ ಮಾಡಿದ್ದಾರೆ ಅಂತ ಎಸ್ಪಿಪಿಗೂ ಟಾಂಗ್ ಕೊಟ್ಟರು. ಗ್ಯಾಲರಿಗಾಗಿ ವಾದ ಎಂಬ ಮಾತಿಗೆ ಎಸ್ಪಿಪಿ ತಿರುಗೇಟ್ ಕೊಟ್ಟಿದ್ದಾರೆ. ಎಸ್ಪಿಪಿ ಕೇವಲ ಕುಳಿತಿರೋರು ನೋಡ್ಲಿ ಅಂತ ವಾದ ಮಾಡಿದ್ದಾರೆ ಅಂತ ಎಸ್ಪಿಪಿಗೆ ಪ್ರಜ್ವಲ್ ಪರ ವಕೀಲರು ಟಾಂಗ್ ಕೊಟ್ಟಿದ್ದಾರೆ. ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ ಅಂತ ಹೇಳಿದ್ರು ಎಸ್ಐಟಿ ಪರ ವಕೀಲರು. ಆ ಪದ ಬಳಕೆಗೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ಪರ ವಕೀಲರು. ಗ್ಯಾಲರಿಗಾಗಿ ವಾದ ಎಂಬ ಮಾತಿಗೆ ಎಸ್ಪಿಪಿ ವಾದವನ್ನ ಉಲ್ಲೇಖಿಸಿ ಕೇವಲ ಕುಳಿತಿರೋರು ನೋಡ್ಲಿ ಅಂತ ಎಸ್ಪಿಪಿ ವಾದ ಮಾಡ್ತಿದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲರು ಎಸ್ಪಿಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ವಾದ ಅಂತ್ಯ ಆಗಿದೆ. ಈಗ ಪ್ರಜ್ವಲ್ ಪರ ವಕೀಲರು ಮಾಡ್ತಾ ಇರುವಂತಹ ವಾದ ಇದು. ಎಸ್ಪಿಪಿ ಏನು ವಾದ ಮಾಡಿದ್ರೋ ಅದನ್ನು ಉಲ್ಲೇಖಿಸಿ ವಾದ ಮಾಡ್ತಿದ್ದಾರೆ. ಜೊತೆಗೆ ಪ್ರಜ್ವಲ್ ಒಬ್ಬ ಎಂಪಿ, ಕಾನೂನು ರೂಪಿಸುವ ಸ್ಥಾನದಲ್ಲಿರೋರು. ಎಸ್ಪಿಪಿ ತಿರುಗೇಟು ಕೊಟ್ಟಿದ್ದಾರೆ. ಗ್ಯಾಲರಿಗಾಗಿ ವಾದ ಎಂಬ ಪ್ರಜ್ವಲ್ ಪರ ವಕೀಲರ ಟಾಂಗ್ಗೆ ಆರೋಪಿ ಸ್ಥಾನದಲ್ಲಿರುವವ ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ, ಒಬ್ಬ ಎಂಪಿ, ಕಾನೂನು ರೂಪಿಸುವಂತಹ ಸ್ಥಾನದಲ್ಲಿರುವವರು ಅಂತ ಎಸ್ಪಿಪಿ ಪ್ರಜ್ವಲ್ ಪರ ವಕೀಲರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಎಸ್ಪಿಪಿ ಕೇವಲ ಕುಳಿತಿರೋರು ನೋಡ್ಲಿ ಅಂತ ವಾದ ಮಾಡ್ತಾ ಇದ್ದಾರೆ ಅಂತ ಎಸ್ಪಿಪಿಗೆ ಟಾಂಗ್ ಕೊಟ್ಟಿದ್ರು ಪ್ರಜ್ವಲ್ ಪರ ವಕೀಲ ಅರುಣ್. ಗ್ಯಾಲರಿಗಾಗಿ ವಾದ ಅನ್ನುವಂತಹ ಟಾಂಗ್ ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಮಧ್ಯದಲ್ಲಿ ತಿರುಗೇಟು ಕೊಟ್ಟಿರೋದು. ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸಾಮಾನ್ಯವಾದವರಲ್ಲ, ಎಂಪಿ, ಕಾನೂನು ರೂಪಿಸುವಂತಹ ಸ್ಥಾನದಲ್ಲಿರೋರು ಅಂತ ನೆನಪಿಸಿದ್ದಾರೆ. ಈ ರೀತಿ ವಾದ ಪ್ರತಿವಾದ ನಡೀತಾ ಇದೆ. ಬೆಂಗಳೂರಿನ ಬಸವನಗುಡಿ, ಹಾಸನ, ಹೊಳೆನರಸೀಪುರದಲ್ಲಿ ಘಟನೆ ನಡೆದಿದೆ. ಈ ಕುಟುಂಬವೇ ಡಾಮಿನೇಟ್ ಆಗಿದೆ. ಈ ಕುಟುಂಬದ ವಿರುದ್ಧ ದೂರು ನೀಡುವಂತಹ ಪರಿಸ್ಥಿತಿ ಇರಲಿಲ್ಲ. ಕೇಸ್ನ ಗಂಭೀರತೆಯನ್ನ ಎಸ್ಪಿಪಿ ವಿವರಿಸ್ತಾ ಇರೋದು. ಈವರೆಗೆ ಪ್ರಜ್ವಲ್ ಪರ ವಕೀಲರೇನು ವಾದ ಮಾಡ್ತಾ ಇದ್ರು, ಎಸ್ಪಿಪಿಗೆ ಟಾಂಗ್ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಈಗ ವಾದ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಒಬ್ಬ ಎಂಪಿ, ಕಾನೂನು ರೂಪಿಸುವಂತಹ ಸ್ಥಾನದಲ್ಲಿರೋರು, ಸಾಮಾನ್ಯರಾದವರಲ್ಲ, ಜೊತೆಗೆ ಇಡೀ ಕುಟುಂಬವೇ ಡಾಮಿನೇಟ್ ಆಗಿದೆ. ಈ ಕುಟುಂಬದ ವಿರುದ್ಧ ದೂರು ನೀಡುವಂತಹ ಪರಿಸ್ಥಿತಿ ಇರಲಿಲ್ಲ.
ಬೆಂಗಳೂರಿನ ಬಸವನಗುಡಿ, ಹಾಸನ ಮತ್ತು ಹೊಳೆನರಸೀಪುರದಲ್ಲಿ ಈ ಘಟನೆ ನಡೆದಿದೆ. ಅಂದ್ರೆ 4 ವರ್ಷ ತಡ ಆಗಿದೆ ದೂರು ನೀಡೋದಕ್ಕೆ. 4 ವರ್ಷಗಳ ಹಿಂದೆ ನಡೆದಂತ ಘಟನೆ ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರೇನು ವಾದ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರತಿವಾದ ಮಾಡ್ತಾ ಇರೋದು. ವಿಡಿಯೋ ವೈರಲ್ ಆದಾಗ ಪ್ರಜ್ವಲ್ ದೇಶ ಬಿಟ್ಟು ಹೋದ. ಸಂತ್ರಸ್ತರಾದ ಮಹಿಳೆಯರು ಕಂಗಾಲಾಗಿದ್ದಾರೆ. ಈ ಕುಟುಂಬದ ವಿರುದ್ಧ ದೂರು ನೀಡುವಂತಹ ಪರಿಸ್ಥಿತಿ ಕೂಡ ಇರಲಿಲ್ಲ. ಪ್ರಜ್ವಲ್ ಒಬ್ಬ ಪ್ರಭಾವಿ, ಹಾಗಾಗಿ ಸಂತ್ರಸ್ತ ಮಹಿಳೆಯರು ದೂರು ಕೊಡೋದಕ್ಕೆ ಹೆದರಿದ್ರು ಅನ್ನುವಂಥ ವಾದವನ್ನ ಎಸ್ಪಿಪಿ ಮಾಡ್ತಿದ್ದಾರೆ. ಹದಿನಾಲ್ಕು ದಿನಗಳ ಕಸ್ಟಡಿಗೆ ಕೊಡಿ ಅನ್ನೋದು ಎಸ್ಪಿಪಿ ಮನವಿ. ಅದಕ್ಕೆ ಪೂರಕವಾಗಿ ತಮ್ಮ ವಾದ ಮಾಡ್ತಿದ್ದಾರೆ. ಪ್ರಕರಣದ ಗಂಭೀರತೆಯನ್ನು ವಿವರಿಸ್ತಾ ಇದ್ದಾರೆ. ಪ್ರಜ್ವಲ್ ಒಬ್ಬ ಎಂಪಿ, ಕಾನೂನು ರೂಪಿಸುವಂತಹ ಸ್ಥಾನದಲ್ಲಿರೋರು. ವಿಡಿಯೋ ವೈರಲ್ ಆದಾಗ ಪ್ರಜ್ವಲ್ ದೇಶ ಬಿಟ್ಟೇ ಹೋಗಿದ್ರು. ಆದರೆ ಸಂತ್ರಸ್ತರಾದ ಮಹಿಳೆಯರು ಕಂಗಾಲಾಗಿದ್ರು. ಈ ಕುಟುಂಬದ ವಿರುದ್ಧ ದೂರು ಕೊಡುವಂತಹ ಪರಿಸ್ಥಿತಿಯಲ್ಲೂ ಇರಲಿಲ್ಲ. 4 ವರ್ಷ ತಡ ಆಗಿದೆ ದೂರು ಕೊಡೋದಕ್ಕೆ ಅಂತೇನು ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಯಾಕೆ ವಿಳಂಬ ಅನ್ನೋದಕ್ಕೆ ಪ್ರತಿವಾದ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಗ್ಯಾಲರಿಗಾಗಿ ವಾದ ಎನ್ನುವ ಪ್ರಜ್ವಲ್ ಪರ ವಕೀಲರ ಟಾಂಗ್ ಏನಿದೆ ಅದಕ್ಕೂ ಕೂಡ ಎಸ್ಪಿಪಿ ತಿರುಗೇಟ್ ಕೊಟ್ಟಿದ್ದಾರೆ. ವಿಡಿಯೋ ವೈರಲ್ ಆದಾಗ ಪ್ರಜ್ವಲ್ ದೇಶ ಬಿಟ್ಟು ಹೋದ. ಇಲ್ಲಿ ಸಂತ್ರಸ್ತರಾದ ಮಹಿಳೆಯರು ಕಂಗಾಲಾಗಿದ್ದಾರೆ. ಜೊತೆಗೆ ಡಾಮಿನೇಟಿಂಗ್ ಇದೆ ಈ ಕುಟುಂಬ. ಈ ಕುಟುಂಬದ ವಿರುದ್ಧ ದೂರು ಕೊಡೋದಕ್ಕೆ ಯಾರು ಸಿದ್ಧ ಇರಲಿಲ್ಲ. ಆ ನೀಡುವಂತಹ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ ಅನ್ನೋದನ್ನ ಎಸ್ಪಿಪಿ ವಾದ ಮಾಡ್ತಾ ಇದ್ದಾರೆ. 14 ದಿನ ಕಸ್ಟಡಿ ಕೊಡಿ ಅನ್ನೋದು ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ವಾದ. ನಾಲ್ಕು ವರ್ಷಗಳ ಹಿಂದೆ ನಡೆದಂತಹ ಘಟನೆ, ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ. ಇದು 14 ದಿನಗಳ ಕಾಲ ಅಲ್ಲ, ಕಸ್ಟಡಿ ಕೊಡುವಂತ ಕೇಸ್ ಅಲ್ಲ ಅನ್ನೋದು ಪ್ರಜ್ವಲ್ ಪರ ವಕೀಲರು ವಾದ ಆಗಿತ್ತು. ಮಹಿಳಾ ಅಧಿಕಾರಿಗೆ ದೂರು ದಾಖಲಿಸಿಕೊಳ್ಬೇಕಂತ ಜಡ್ಜ್ ಕೇಳಿದ್ರು. ಮೌಖಿಕವಾಗಿ ದೂರು ನೀಡಿದಾಗ ಮಹಿಳಾ ಅಧಿಕಾರಿ ಇರೋದು ಕಡ್ಡಾಯ. ಮಹಿಳೆ ಠಾಣೆಗೆ ಬಂದಾಗ ಮೌಖಿಕ ದೂರು ನೀಡುವಾಗ ಮಹಿಳಾ ಅಧಿಕಾರಿ ಇರಬೇಕು ಅಂತ ಎಸ್ಪಿಪಿ ವಾದ ಮಾಡಿದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇದೆ. 14 ದಿನಗಳ ಕಸ್ಟಡಿಗೆ ಎಸ್ಐಟಿ ಕೇಳಿರೋದು. ಎಸ್ಐಟಿ ಪರ ಎಸ್ಪಿಪಿ ವಾದ ಮಾಡಿದ್ದಾರೆ. 1 ದಿನ ಕಸ್ಟಡಿ ಕೊಡು ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ಅರುಣ್ ವಾದವನ್ನು ಮಾಡಿದ್ದಾರೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಈ ವಿಚಾರಣೆ ನಡೀತಾ ಇದೆ. ಈಗ ಆದೇಶ ಹೊರಬೀಳಬೇಕಾಗಿದೆ. ರೆಡಿಮೇಡ್ ದೂರು ದಾಖಲಿಸಿಕೊಳ್ಳಲಾಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡಿದ್ದಾರೆ. ಈಗ ನ್ಯಾಯಾಲಯ ಆದೇಶವನ್ನ ನೀಡಬೇಕಾಗಿದೆ. ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ವಾದ ಮಾಡಿದ್ದಾರೆ. ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಾಡಿದ್ದಾರೆ. ಪ್ರಕರಣದ ಗಂಭೀರತೆ ಏನು, ಯಾಕಾಗಿ ಎಸ್ಐಟಿ ವಶಕ್ಕೆ ಕೊಡಬೇಕು ಅನ್ನುವಂಥದ್ದು ಎಸ್ಐಟಿ ಪರ ವಕೀಲರ ವಾದವಾಗಿತ್ತು. ಸಂಜೆ 4:15ಕ್ಕೆ ಆದೇಶ ಹೊರಬೀಳುತ್ತೆ. ನೇ ಎಸಿಎಂಎಂ ಕೋರ್ಟ್ನಲ್ಲೇನು ವಾದ ಪ್ರತಿವಾದ ನಡೀತು. ಈಗ 4 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. 4:15ಕ್ಕೆ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. 14 ದಿನಗಳ ಎಸ್ಐಟಿ ಕಸ್ಟಡಿಗೆ ಎಸ್ಪಿಪಿ ಕೇಳಿದ್ದಾರೆ. 1 ದಿನ ಕಸ್ಟಡಿ ಕೊಡಿ ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡಿದ್ದಾರೆ. ಆದೇಶ ಏನಾಗುತ್ತೆ? 4:15ಕ್ಕೆ ಹೊರಬೀಳುತ್ತೆ.
4:15ಕ್ಕೆ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಆದೇಶ ಹೊರಬೀಳುತ್ತೆ. ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಸಂಜೆ 4:15ಕ್ಕೆ ಪ್ರಜ್ವಲ್ ಕೇಸ್ನ ಆದೇಶ ಹೊರಬೀಳುತ್ತೆ. ವಾದ ಪ್ರತಿವಾದ ಆಲಿಸಿ ಈಗ ಆದೇಶಕ್ಕೆ ಕೋರ್ಟ್ ಸಂಜೆ 4:15ಕ್ಕೆ ಆದೇಶ ಕೊಡೋದಾಗಿ ಕಾಯ್ದಿರಿಸಿದೆ. ವಾದ ಪ್ರತಿವಾದ ಅಂತ್ಯ ಆಗಿದೆ. 4:15ಕ್ಕೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಸಂಜೆ 4:15ಕ್ಕೆ ಆದೇಶ ಹೊರಬೀಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.